ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ, ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಇರಾನ್ ಇಸ್ರೇಲ್ ನಡುವಿನ ಕಾಳಗದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇಸ್ರೇಲ್ ಪ್ರತೀಕಾರ ತೀರಿಸ್ಕೊಳ್ಳುತ್ತಾ ಇಲ್ವಾ, ಇನ್ನೇನು ತೀರಿಸ್ಕೊಳ್ಳುತ್ತೆ ಅಂತ ಇತ್ತಲ್ಲ. ಸೇಡಿನ ಬೆಂಕಿಯಲ್ಲಿದ್ದ ಇಸ್ರೇಲ್ ಕಡೆಗೂ ಇರಾನ್ ಮೇಲೆ ಪ್ರತಿದಾಳಿ ಮಾಡಿಬಿಟ್ಟಿದೆ. ಕೌಂಟರ್ ಅಟ್ಯಾಕ್ ಇಸ್ರೇಲ್ ಇರಾನ್ ಮೇಲೆ ಮಾಡಿಬಿಟ್ಟಿದೆ, ವಾಯುದಾಳಿ ಮಾಡಿದೆ. ಇರಾನ್ನ ನಗರಗಳ ಮೇಲೆ, ಅದರಲ್ಲೂ ಪರಮಾಣು ಸ್ಥಾವರಗಳಿರೋ ಪ್ರದೇಶದಲ್ಲಿ ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡೇ ಬಿಟ್ಟಿದೆ. ಆದರೆ ಇರಾನ್ ಯಾವ ರೀತಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತ್ತೋ ಅದೇ ರೀತಿ ರೀಸ್ಟ್ರೈಕ್ ಮಾಡಿದೆ. ಇವಾಗ ಇರಾನ್ ಮಾಧ್ಯಮಗಳು, ಅಮೆರಿಕದ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದು ಮಿಡಲ್ ಈಸ್ಟ್ನಲ್ಲಿ ಹೊಸ ಯುದ್ಧನೇ ಶುರುವಾಗಿದೆ. ಈ ಕುರಿತು ಲೇಟೆಸ್ಟ್ ಡೆವಲಪ್ಮೆಂಟ್ ಏನೇನಾಗಿದೆ ಅಂತ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ಬಿಡೋಣ. ಸ್ನೇಹಿತರೆ, mastmaga.com ಅನ್ನ ಡೈಲಿ ನೋಡೋರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಕಳೆದೊಂದು ವಾರದಿಂದ ನಿರಂತರವಾಗಿ ನಾವು ಈ ಅತ್ಯಂತ ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಬಟ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ, ಈ ವಿಚಾರ ಹೊಸದಾಗಿದ್ರೆ ಯಾರಿಗಾದ್ರೂ ಒಂದು ಕ್ವಿಕ್ ರಿಕ್ಯಾಪ್ ಅನ್ನ ಕೊಟ್ಟು ಬಿಡ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರೋರು ಒಂಚೂರು ಒಂದು 30 ಸೆಕೆಂಡ್ ಸಹಿಸ್ಕೊಳ್ಳಿ. ಏಪ್ರಿಲ್ 13 ಇರಾನ್ ಇಸ್ರೇಲ್ ಮೇಲೆ ವಾಯುದಾಳಿ ಮಾಡಿತ್ತು. ಸಿರಿಯಾದಲ್ಲಿ ತಮ್ಮ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ದಕ್ಕೆ ಇದು ಪ್ರತೀಕಾರ ಅಂತ ಹೇಳ್ಕೊಳ್ತು. ಇಸ್ರೇಲ್ ಮೇಲೆ ಸುಮಾರು 170 ಡ್ರೋನ್, 120 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 30 ಕ್ರೂಸ್ ಕ್ಷಿಪಣಿಗಳನ್ನು ಹಾರಿಸ್ತು. 99% ಆಯುಧಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿತ್ತು. ಈ ವೇಳೆ ಸಣ್ಣ ಪ್ರಮಾಣದ ಹಾನಿಯೂ ಆಗಿದೆ. ಇದಕ್ಕೆ ಪ್ರತೀಕಾರ ನಾವು ತಗೊಳ್ತೀವಿ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ರು. ಈ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆ ಟೈಮ್ನಲ್ಲಿ ಇಸ್ರೇಲ್ ವಾರ್ ಮೀಟಿಂಗ್ ಮಾಡ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡಲೇಬೇಕಾದ ಪ್ರೆಷರ್ನಲ್ಲಿದೆ ಅಂತ ಕೂಡ ನಾವು ಹೇಳಿದ್ವಿ. ಆದರೆ ಇಸ್ರೇಲ್ ಯಾರ ಪ್ರಯತ್ನಕ್ಕೂ ಬಗ್ಗಿಲ್ಲ. ತಡೆಯೋಕೆ ತುಂಬ ಜನ ಪ್ರಯತ್ನ ಮಾಡಿದ್ರು. ಅಮೆರಿಕನ್ಸ್ ಪ್ರಯತ್ನ ಮಾಡಿದ್ರು, ಯುರೋಪಿಯನ್ಸ್ ಪ್ರಯತ್ನ ಮಾಡಿದ್ರು. ಬೇಡ, ವಾಪಸ್ ಯುದ್ಧಕ್ಕೆಲ್ಲ ಹೋಗಬೇಡಿ, ಸ್ವಲ್ಪ ತಡೀರಿ ನೋಡೋಣ ಅಂತ ಹೇಳಿದರು. ಆದರೆ ಇಸ್ರೇಲ್ ಕೇಳಿಲ್ಲ. ಇರಾನ್ ಮೇಲೆ ಕೌಂಟರ್ ಸ್ಟ್ರೈಕ್ ಅನ್ನ ಇಸ್ರೇಲ್ ಮಾಡಿಬಿಟ್ಟಿದೆ. ಎಲ್ಲೆಲ್ಲಿ ದಾಳಿ? ಇರಾನ್ ಮತ್ತು ಅದರ ಮಿತ್ರ ಪಡೆಗಳಿರೋ ಇರಾಕ್ ಮತ್ತು ಸಿರಿಯಾದ ಮೇಲೂ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಅವರ ಪ್ರಕಾರ ಇಸ್ರೇಲ್ ಕಳೆದ ಕೆಲ ಗಂಟೆಗಳಿಂದಲೂ ಇರಾನ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಅಮೆರಿಕಗೆ ಹೇಳಿಬಿಟ್ಟಿತ್ತಂತೆ. ಆದರೆ ಅಮೆರಿಕ ತಡೀರಿ ಅಂತ ಇಸ್ರೇಲ್ ಅನ್ನ ನಿಲ್ಲಿಸೋ ಪ್ರಯತ್ನ ಪಟ್ಟಿತ್ತು. ಆದರೆ ಇಸ್ರೇಲ್ ಇದಕ್ಕೆ ಒಪ್ಪದೆ 48 ಗಂಟೆ ಅಥವಾ 24 ಗಂಟೆ ಒಳಗೆ ನಾವು ಪ್ರತಿದಾಳಿ ಮಾಡೇ ಮಾಡ್ತೀವಿ ಅಂತ ಕನ್ಫರ್ಮ್ ಮಾಡಿದ್ರು. ಹಾಗೆ ಮಾಡಿಬಿಟ್ಟಿದ್ದಾರೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ಮುಂದೆ ಹೇಳುವಾಗ ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾವು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಇರಾನ್ನ ಇಸ್ಫಹಾನ್ ಪ್ರಾವಿನ್ಸ್ನಲ್ಲಿ ಇಸ್ರೇಲ್ ಈ ವಾಯುದಾಳಿ ಮಾಡಿದೆ. ಸದ್ಯ ಇರಾನ್ ಮಾಧ್ಯಮಗಳ ಪ್ರಕಾರ ಏರ್ಪೋರ್ಟ್ ಹಾಗೂ ಇನ್ನಿತರ ಕಡೆಗಳಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಆದರೆ ಹೆಚ್ಚಿನ ಡ್ಯಾಮೇಜಸ್ ಏನೂ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ನ ಸ್ಪೇಸ್ ಏಜೆನ್ಸಿಯ ಮುಖ್ಯಸ್ಥರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇರಾನಿಯನ್ ಡ್ರೋನ್ಗಳು ಕಾಣಿಸ್ಕೊಂಡಿದ್ವು, ಅದೆಲ್ಲವನ್ನ ನಮ್ಮ ಪಡೆಗಳು ಹೊಡೆದು ಹಾಕಿವೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇರಾನ್ನ 6ನೇ ಅತಿ ಜನಭರಿತ ನಗರ ಟಬ್ರೀಸ್ನಲ್ಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲೂ ಒಂದಷ್ಟು ಸ್ಫೋಟಕಗಳು ಸಿಡಿದಿವೆ. ಇಸ್ಫಹಾನ್ ಯಾಕೆ ಟಾರ್ಗೆಟ್? ಸದ್ಯ ಇಸ್ರೇಲ್ ದಾಳಿಯಲ್ಲಿ ಮಹತ್ವ ಪಡ್ಕೊಳ್ತಿರೋದು ಈ ಇಸ್ಫಹಾನ್ ಮೇಲಿನ ದಾಳಿ. ಯಾಕಂದ್ರೆ ಇಸ್ಫಹಾನ್ ಅನ್ನೋದು ಇರಾನ್ಗೆ ತುಂಬಾ ಇಂಪಾರ್ಟೆಂಟ್ ನಗರ. ಇಸ್ಫಹಾನ್ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇರಬಹುದು, ಈ ಜಾಗದಲ್ಲಿ ಬರುತ್ತೆ. ಸುಮಾರು 551 ಸ್ಕ್ವೇರ್ ಕಿಲೋಮೀಟರ್ ಇರೋ ಈ ನಗರ ಇರಾನ್ನ ಅತಿ ದೊಡ್ಡ ಪ್ರಾವಿನ್ಸ್, ಅದರ ರಾಜಧಾನಿ ಕೂಡ. ಇರಾನ್ನಲ್ಲಿ ಅತ್ಯಂತ ಜನಭರಿತ ನಗರಗಳಲ್ಲಿ ಇದಕ್ಕೆ 3ನೇ ಸ್ಥಾನ ಇದೆ. ರಾಜಧಾನಿ ತೆಹರಾನ್ ಮತ್ತು ಮಷದನ್ನ ಬಿಟ್ರೆ ಇರಾನ್ಗೆ ಇದೇ ಅತಿ ದೊಡ್ಡ ನಗರ. ಕಲ್ಚರಲ್ಲಿ ಕೂಡ ಇರಾನ್ಗೆ ಈ ಸಿಟಿ ತುಂಬಾ ಇಂಪಾರ್ಟೆಂಟ್. ಇರಾನ್ನ ಸಾಕಷ್ಟು ಪುರಾತನ ಮಸೀದಿಗಳು ಇಲ್ಲಿವೆ. ಇದು ವಾಣಿಜ್ಯ ನಗರವಾಗಿ ಮೆಟ್ರೋಪಾಲಿಟನ್ ಸಿಟಿಯಾಗೂ ಕೂಡ ಬೆಳೆದಿದೆ. ಅಷ್ಟೇ ಅಲ್ಲ, ಇಸ್ಫಹಾನ್ ಅನ್ನೋದು ಸೈನಿಕವಾಗೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಇರಾನ್ನ ದೊಡ್ಡ ಶಕ್ತಿ ಕೇಂದ್ರ ಕೂಡ ಹೌದು. ಈಗ ಪಾಕಿಸ್ತಾನಕ್ಕೆ ಹೇಗೆ ಪಾಕಿಸ್ತಾನ ಆರ್ಮಿಗೆ ರಾವಲ್ಪಿಂಡಿ ಒಂಥರ ಪಾಕಿಸ್ತಾನ ಸೇನೆಯ ಕ್ಯಾಪಿಟಲ್ ಅಂತ ಗುರುತಿಸಲಾಗುತ್ತೋ, ಇರಾನ್ಗೆ ಈ ಇಸ್ಫಹಾನ್ ಅನ್ನೋದು ಮಿಲಿಟರಿಲಿ ಒಂಥರ ಕ್ಯಾಪಿಟಲ್ ಇದ್ದ ಹಾಗೆ. ಇರಾನ್ ಸೇನೆಗೆ ಬೇಕಾದ ಎಲ್ಲ ಸಂಶೋಧನೆಗಳು ಕೂಡ ಇಲ್ಲೇ ಆಗುತ್ತೆ. ಪ್ರಮುಖ ರಿಸರ್ಚ್ ಸೆಂಟರ್ಗಳು, ಅದು ಮಿಸೈಲ್ ಆಗಿರ್ಬೋದು, ಡ್ರೋನ್ ಇರ್ಬೋದು, ಅಥವಾ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟ ಸಂಶೋಧನೆ ಇರ್ಬೋದು, ಎಲ್ಲವೂ ಕೂಡ ಇಸ್ಫಹಾನ್ನಲ್ಲೇ ಆಗುತ್ತೆ ಅನ್ನೋದು ಜಗತ್ತು ಕಂಡುಕೊಂಡಿರೋ ಸತ್ಯ. ಜೊತೆಗೆ ಈ ನಗರದ ಅಕ್ಕಪಕ್ಕದಲ್ಲೇ ಇರಾನ್ನ ಪ್ರಮುಖ ಆರ್ಮಿ ಪ್ರೊಡಕ್ಷನ್ ಯೂನಿಟ್ಸ್ ಇವೆ. ಡ್ರೋನ್ನಿಂದ ಮಿಸೈಲ್ ತನಕ ಇರಾನ್ಗೆ ಶಕ್ತಿ ತುಂಬೋ ದೊಡ್ಡ ದೊಡ್ಡ ಆಯುಧ ತಯಾರಿಕೆ ಎಲ್ಲವೂ ಕೂಡ ಇಲ್ಲೇ ಆಗುತ್ತೆ. ಫ್ಯೂಯಲ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಕೂಡ ಇಲ್ಲೇ ಇವೆ. ಈ ಸಿಟಿ ಇರಾನ್ನ ಮಧ್ಯ ಭಾಗದಲ್ಲಿರೋದ್ರಿಂದ ಇದನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡಿತ್ತು. ಮಧ್ಯಕ್ಕೆ ಬಂದು ಹೊಡೆಯೋ ಸಾಮರ್ಥ್ಯ ನಮಗಿದೆ ಅಂತ ತೋರಿಸ್ಕೊಡೋಕ್ಕೋಸ್ಕರ. ಜೊತೆಗೆ ಈ ಇಸ್ಫಹಾನ್ ಪಕ್ಕದಲ್ಲೇ ನಾಟಾನ್ಸ್ ಅನ್ನೋ ಸಿಟಿ ಇದೆ.
ಇದು ಇರಾನ್ ಪಾಲಿಗೆ ಕಣ್ಣಿದ್ದ ಹಾಗೆ. ಯಾಕಂದ್ರೆ ಇರಾನ್ನ ಕನಸಿನ ಕೂಸಿದು. ಅಣ್ವಸ್ತ್ರ ತಯಾರಿಕೆಗೆ ಮೇಜರ್ ಪ್ರಯತ್ನ ಆಗ್ತಿರೋದೇ ಇಲ್ಲಿ. ಜೊತೆಗೆ ಇಸ್ಫಹಾನ್ ಭಾಗದಲ್ಲಿ ಇರಾನ್ನ ದೊಡ್ಡ ಏರ್ ಬೇಸ್ ಕೂಡ ಇದೆ. ಅದೇ ನಗರದ ಮೇಲೆ ಈಗ ಟಾರ್ಗೆಟ್ ಮಾಡಿ ಇಸ್ರೇಲ್ ಕೌಂಟರ್ ಸ್ಟ್ರೈಕ್ ಮಾಡಿದೆ. ಸದ್ಯ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ಇಸ್ರೇಲ್ ಇದೆ ಇಸ್ಫಹಾನ್ನ ಏರ್ ಬೇಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ಉಡಾಯಿಸೋ ಪ್ಲಾನ್ ಮಾಡಿತ್ತಂತೆ. ಆದ್ರೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅದನ್ನ ಬ್ಲಾಕ್ ಮಾಡಿವೆ. ಏರ್ ಬೇಸ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. ನ್ಯೂಕ್ಲಿಯರ್ ಫೆಸಿಲಿಟಿ ಕೂಡ ಸಂಪೂರ್ಣ ಸೇಫ್ ಆಗಿದೆ ಅಂತ ಇರಾನ್ ಸ್ಟೇಟ್ ಮೀಡಿಯಾ ರಿಪೋರ್ಟ್ ಮಾಡ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲ ಅವ್ರು ದಾಳಿ ಮಾಡಿದ್ರು, ಸ್ಫೋಟ ಆಯ್ತು, ಬಟ್ ಅವ್ರು ದೊಡ್ಡದೇನೋ ಡ್ಯಾಮೇಜ್ ಮಾಡಕ್ ಬಂದಿದ್ರು, ದೊಡ್ಡದೆಲ್ಲ ಡ್ಯಾಮೇಜ್ ಮಾಡಕ್ ಅವರಿಗೆ ಆಗಿಲ್ಲ, ನಾವು ಸ್ವಲ್ಪ ಸ್ಟ್ರಾಂಗ್ ಇದೀವಿ, ತಡೆದಿದ್ದೀವಿ ಅನ್ನೋ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಇರಾನ್ ಮಾಡಿದೆ. ಇಲ್ಲಿ ನ್ಯೂಕ್ಲಿಯರ್ ಸೈಟ್ ಯಾಕೆ? ಸ್ನೇಹಿತರಲ್ಲಿ, ಇಸ್ರೇಲ್ ಅಮೆರಿಕ ಜೊತೆಗೂ ನ್ಯೂಕ್ಲಿಯರ್ ಸೈಟ್ ಬಗ್ಗೆ ಹೇಳಿತ್ತು. ಇರಾನ್ ಕೂಡ ನ್ಯೂಕ್ಲಿಯರ್ ಘಟಕ ರಕ್ಷಣೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದೆ. ಹಾಗಿದ್ರೆ ಇಸ್ರೇಲ್ ಯಾಕೆ ಪದೇ ಪದೇ ನ್ಯೂಕ್ಲಿಯರ್ ಸೈಟ್ಗಳನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋ ಕ್ವಶನ್ ನಿಮಗೆ ಬರ್ಬೋದು. ಯಾಕಂದ್ರೆ ಈ ಮುಂಚೆ ಕೂಡ ಸದ್ದಾಮ್ ಹುಸೇನ್ ಇದ್ದಾಗ 1981ರಲ್ಲಿ ಇರಾಕ್ ಮೇಲೆ ಆಪರೇಷನ್ ಒಪೇರಾ ಹೆಸರಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿತ್ತು. ಅವತ್ತು ಇರಾಕ್ನ ಒಜಿರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ ದಾಳಿ ಮಾಡಿದ್ರ ಪರಿಣಾಮ ಸದ್ದಾಮ್ ಹುಸೇನ್ ನ್ಯೂಕ್ಲಿಯರ್ ಕನಸೆ ನುಚ್ಚುನೂರಾಗಿತ್ತು. ಇರಾಕ್ಗೆ ನ್ಯೂಕ್ಲಿಯರ್ ಅಸ್ತ್ರ ಮಾಡ್ಕೊಳ್ಳೋಕೆ ಇಸ್ರೇಲ್ ಕೊನೆ ತನಕ ಬಿಡ್ಲೇ ಇಲ್ಲ. ಈಗ ಇರಾಕ್ ಬಳಿಕ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ಗೆ ದೊಡ್ಡ ಗಂಡಾಂತರದಂತೆ ಎದ್ದು ನಿಂತಿರೋದು ಇರಾನ್. ಇಸ್ರೇಲ್ನ ಎಲ್ಲ ಶತ್ರುಗಳಿಗೂ, ಈ ಉಗ್ರ ಗುಂಪುಗಳಿಗೆಲ್ಲ ಸಹಾಯ ಮಾಡ್ತಿರೋದೇ ಇರಾನ್. ಹಮಾಸ್ಗೂ ಕೂಡ ಇರಾನೇ ಬೆಂಬಲಿಗ. ಹೀಗಾಗಿ ಅವರು ಅಣ್ವಸ್ತ್ರವನ್ನ ಗಳಿಸೋಕೆ ಇಸ್ರೇಲ್ ಬಿಡಲ್ಲ ಅಂತ ಪ್ರಯತ್ನ ಪಡ್ತಾ ಇದೆ. ಮುಂಚೆಯಿಂದ ಹೇಳ್ತಾ ಬಂದಿದ್ದೀವಿ, ಇವತ್ತು ಇಸ್ರೇಲ್ಗೆ ಮಿಡಲ್ ಈಸ್ಟ್ ನಲ್ಲಿ ಸ್ವಲ್ಪನಾದರೂ ಥ್ರೆಟ್ ಇದ್ರೆ ಅದು ಇರಾನ್ ಕಡೆಯಿಂದ ಮಾತ್ರ. ಹೀಗಾಗಿ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ದೇಶ ಆಗಬಾರದು ಅಂತ ಇಸ್ರೇಲ್ ಪ್ರಯತ್ನ ಪಡ್ತಾನೆ ಇರುತ್ತೆ. ಹೀಗಾಗಿ 2007ರಿಂದಲೇ ಮೊಸಾದ್ ಇರಾನ್ನ ಅಣು ವಿಜ್ಞಾನಿಗಳನ್ನ ಮುಗಿಸ್ತಾ ಬಂದಿದೆ, ಒಬ್ಬರಾದ್ಮೇಲೊಬ್ಬರನ್ನ. 2007ರಲ್ಲಿ ಇದೇ ಇಸ್ಫಹಾನ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಆದಿಶಿರ್ ಹೊಸೆನ್ ಪೌರ್ ಅನ್ನೋ ವಿಜ್ಞಾನಿಯನ್ನ ಇಸ್ರೇಲ್ ಗ್ಯಾಸ್ ಲೀಕ್ ಮಾಡಿಸಿ ಹತ್ಯೆ ಮಾಡಿತ್ತು. ಈತ ಇರಾನ್ನ ಫಿಸಿಕ್ಸ್ ಪ್ರೊಫೆಸರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎಕ್ಸ್ಪರ್ಟ್ ಆಗಿದ್ರು. ಹಾಗೆ 2010ರಲ್ಲಿ ಮೊಸಾದ್ ಅಲಿ ಮಹಮದಿ ಅನ್ನೋ ಇರಾನ್ನ ಅಣು ವಿಜ್ಞಾನಿಯನ್ನ ಬೈಕಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಿತ್ತು. ಆಮೇಲೆ ಅದೇ ವರ್ಷ 2010 ನವೆಂಬರ್ನಲ್ಲಿ ಮಜಿದ್ ಶಹರ್ಯಾರಿ ಅನ್ನೋ ನ್ಯೂಕ್ಲಿಯರ್ ಇಂಜಿನಿಯರ್ ಅನ್ನ ಹತ್ಯೆ ಮಾಡಲಾಗಿತ್ತು. ಅಲ್ಲೂ ಬೈಕ್ಗೆ ಸ್ಫೋಟಕವನ್ನ ಇಡಲಾಗಿತ್ತು. ಜೊತೆಗೆ 2011ರಲ್ಲಿ ಡಾರಿಯೋಶ್ ರಜೇನ್ಜಾದ್ ಅನ್ನೋರನ್ನ, 2012ರಲ್ಲಿ ಮುಸ್ತಫಾ ಅಹಮದಿ ರೋಷನ್ ಅನ್ನೋರನ್ನ ಹತ್ಯೆ ಮಾಡಲಾಗಿತ್ತು. ನಿಮಗೆ ನೆನಪಿರಬಹುದು, 2020ರಲ್ಲೂ ಕೂಡ ಮೊಹಸಿನ್ ಫಕ್ರಿಜಾದೆ ಅನ್ನೋ ಟಾಪ್ ಅಣು ಸೈಂಟಿಸ್ಟ್ ಅನ್ನ ಹತ್ಯೆ ಮಾಡಲಾಗಿತ್ತು. ಈ ಟಾಪ್ ವಿಜ್ಞಾನಿಯನ್ನ ಹತ್ಯೆ ಮಾಡೋಕಂತೂ ಇಸ್ರೇಲ್ ರೋಬೋಟಿಕ್ಸ್ ಅನ್ನೆಲ್ಲ ಯೂಸ್ ಮಾಡಿತ್ತು. ಅವ್ರ ಮುಂದೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಒಂದು ಕಾರನ್ನ ಪಾರ್ಕ್ ಮಾಡಿತ್ತು. ಅದರ ಮೇಲೆ ಆಟೋಮ್ಯಾಟಿಕ್ ಬಂದೂಕನ್ನ ಇಡಲಾಗಿತ್ತು. AI ಅನ್ನ ಬಳಸಲಾಗಿತ್ತು. ಇಸ್ರೇಲ್ ಇಟ್ಟಿದ್ದ ಕಾರ್ನಲ್ಲಿ ಯಾವುದೇ ಮನುಷ್ಯರಿರಲಿಲ್ಲ. ಬಟ್ ಎದುರುಗಡೆ ಅಣು ವಿಜ್ಞಾನಿ ಬರ್ತಾ ಇದ್ದ ಕಾರನ್ನ ಗುರುತು ಪತ್ತೆ ಹಚ್ಚಿ, ಅದರಲ್ಲಿ ಅವರೇ ಇದ್ದಾರೆ ಅಂತ ಪತ್ತೆ ಹಚ್ಚಿ, ಆಟೋಮ್ಯಾಟಿಕ್ ಆಗಿ ಆ ಕಾರ್ನಿಂದ ಬಂದೂಕುಗಳು ಫೈರ್ ಆಗಿದ್ವು ಆ ದಾಳಿಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಆ ದಾಳಿ ಮಾಡಿದ ಬಳಿಕ, ಅಣು ವಿಜ್ಞಾನಿಯನ್ನ ಹತ್ಯೆ ಮಾಡಿದ ಬಳಿಕ ಇಸ್ರೇಲ್ ವಾಹನ ನಿಲ್ಲಿಸಿತ್ತಲ್ಲ ರೋಡ್ ಸೈಡಲ್ಲಿ ಆಟೋಮ್ಯಾಟಿಕ್ ಬಂದೂಕಿಟ್ಟು, ಆ ವಾಹನ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಸಾಕ್ಷ್ಯವೇ ಸಿಗದಂತೆ ನಾಶ ಮಾಡಿಕೊಂಡಿತ್ತು. ಇಷ್ಟು ಅಡ್ವಾನ್ಸ್ಡ್ ಆಗಿದೆ ಇಸ್ರೇಲ್ನ ಟ್ಯಾಕ್ಟಿಕ್ಸ್. ಸಿರಿಯಾ ಮತ್ತು ಇರಾಕ್ ಮೇಲೆ ಯಾಕೆ? ಇವ್ರ ಮೇಲೆ ಯಾಕಂದ್ರೆ ಇರಾನ್ನ ಪ್ರಾಕ್ಸಿಗಳಿದ್ದಾರೆ. ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ ಏನೆಲ್ಲ ಕಿತಾಪತಿ ಮಾಡುತ್ತೋ ಆ ಎಲ್ಲದಕ್ಕೂ ಲಾಂಚ್ ಪ್ಯಾಡ್ ನಂತೆ ರೂಪುಗೊಳ್ಳುತ್ತಿರೋದು ಇರಾಕ್ ಮತ್ತು ಸಿರಿಯಾಗಳು. ಪ್ರಾಕ್ಸಿಗಳಿಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ಳೋದೆಲ್ಲ ಇಲ್ಲೇ ನಡೆಯುತ್ತೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ಗೆ ಇದೊಂಥರ ತರಬೇತಿ ಕೇಂದ್ರ ತರ ಆಗಿ ಹೋಗಿದೆ. ಹೀಗಾಗಿನೇ ಮೊನ್ನೆ ಇಸ್ರೇಲ್ ಸಿರಿಯಾದಲ್ಲಿರೋ ಇರಾನ್ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಿ ಸ್ಟ್ರೈಕ್ ಮಾಡಿತ್ತು. ರಾಯಭಾರ ಕಚೇರಿಯಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ನಾಯಕರುಗಳನ್ನ ಹತ್ಯೆ ಮಾಡಿತ್ತು. ಹೀಗಾಗಿ ಇಸ್ರೇಲ್ ಇವ್ರ ಮೇಲೂ ಕೂಡ ದಾಳಿ ಮಾಡಿದೆ. ಇರಾನ್ ಹೇಳಿದ್ದೇನು? ಇಸ್ರೇಲ್ ಸ್ಟ್ರೈಕ್ ಬಗ್ಗೆ ಇರಾನ್ ಅಧಿಕಾರಿಗಳು ಮಾತನಾಡಿದ್ದಾರೆ ಹೊರತು ಅಧಿಕೃತವಾಗಿ ಖಮೇನಿಯಿಂದ ಯಾವುದೇ ಸ್ಟೇಟ್ಮೆಂಟ್ ಬಂದಿಲ್ಲ, ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಇಂದ. ಆದರೆ ಇಸ್ರೇಲ್ ದಾಳಿ ಬಳಿಕ ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇರಾನ್ನ ಫ್ಲೈಟ್ಗಳನ್ನು ಕೂಡ ಕೆಲ ಕಾಲ ತಡೆ ಹಿಡಿಯಲಾಗಿದೆ. ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಆಕ್ಟಿವೇಟ್ ಮಾಡಲಾಗಿದೆ. ಇಸ್ರೇಲ್ ಕಡೆ ನೋಡಿದ್ರೆ ಇಸ್ರೇಲ್ ಸರ್ಕಾರ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಅಮೆರಿಕನ್ ಅಧಿಕಾರಿಗಳು ಈ ದಾಳಿ ಆಗಿರೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಇರಾನ್ ಮೇಲಿನ ದಾಳಿ ಬೆಳವಣಿಗೆ ಜಗತ್ತಿಗೆ ಗೊತ್ತಾಗ್ತಿದ್ದ ಹಾಗೆ ಇಸ್ರೇಲ್ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆ ಗಳಿವೆ. ಹಲವು ಕಡೆಗಳಲ್ಲಿ ಸೈರನ್ ಮೊಳಗಿದೆ. ಮುಖ್ಯವಾಗಿ ಸಿರಿಯಾ ಜೊತೆ ಹೆಜ್ಬುಲ್ಲಾಗಳಿರೋ ಲೆಬನಾನ್ ಜೊತೆ ಬಾರ್ಡರ್ ಶೇರ್ ಮಾಡೋ ಇಸ್ರೇಲ್ನ ಉತ್ತರ ಭಾಗದಲ್ಲಿ ವಾರ್ ಸೈರನ್ ಮೊಳಗಿದೆ. ಅಂದ್ರೆ ಯುದ್ಧ ಪರಿಸ್ಥಿತಿಯ ಸೈರನ್ ಮೊಳಗಿಸಲಾಗಿದೆ. ಅಂದಹಾಗೆ ಇಸ್ರೇಲ್ ಈ ಭಾಗದಲ್ಲಿ ಯಾವಾಗಲೂ ಬೇರೆ ಕಡೆಗಿಂತ ಹೆಚ್ಚಿನ ಅಲರ್ಟ್ ನಲ್ಲಿರುತ್ತೆ. ಗಾಜಾ ಯುದ್ಧ ಶುರುವಾದ ಮೇಲಂತೂ ಈ ಅಲರ್ಟ್ನೆಸ್ ಜಾಸ್ತಿ ಇತ್ತು. ಸೊ ಅದೇ ಕಡೆಯಲ್ಲಿ ಈಗ ಇಸ್ರೇಲ್ ಸೈರನ್ ಮೊಳಗಿಸಿದೆ. ಅಂದ್ರೆ ಇಸ್ರೇಲ್ ಮಾಡಿದ ದಾಳಿಗೆ ಇರಾನ್ ಮತ್ತೆ ರೀಸ್ಟ್ರೈಕ್ ಮಾಡಬಹುದು. ಅದು ನೇರವಾಗಿ ಇರಾನು ಮಾಡಬಹುದು, ಅದರ ಪ್ರಾಕ್ಸಿಗಳ ಮೂಲಕವೂ ಮಾಡಿಸಬಹುದು. ಹಾಗಾಗಿ ನಾವು ಅಲರ್ಟ್ ಆಗಿರಬೇಕು ಅಂತ ಇಸ್ರೇಲ್ ಈ ಸೈರನ್ ಅನ್ನ ಆನ್ ಮಾಡಿರೋ ಲೆಕ್ಕಾಚಾರ ಇದೆ. ಇಲ್ಲಿಗೆ ಕೊನೆಗೊಳ್ಳುತ್ತಾ
ಇದು ಜಗತ್ತು ಕೇಳ್ತಿರೋ ಪ್ರಶ್ನೆ. ಯಾಕಂದ್ರೆ ಇಸ್ರೇಲ್ ತಮ್ಮ ನಾಯಕರನ್ನ ಕೊಂದಿದೆ ಅಂತ ಇರಾನ್ ಇಸ್ರೇಲ್ಗೆ ನುಗ್ಗಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ಇಸ್ರೇಲ್ ಇರಾನ್ಗೆ ನುಗ್ಗಿದೆ. ಎರಡೂ ಕಡೆ ದೊಡ್ಡ ಪ್ರಮಾಣದ ಸಾವು ನೋವು ಆಗಿಲ್ಲ ಅಂತ ಎರಡೂ ದೇಶಗಳು ಹೇಳ್ತಾ ಇವೆ. ಹೀಗಾಗಿ ಇದು ಇಲ್ಲಿಗೆ ಅಂತ್ಯ ಆಗುತ್ತಾ ಅನ್ನೋ ಚರ್ಚೆ ಕೂಡ ಈಗ ಹುಟ್ಟುಹಾಕಿದೆ. ಹಾಗೆ ನೋಡಿದ್ರೆ ಇಲ್ಲಿ ಇಸ್ರೇಲ್ ಕೂಡ ಇದೇ ರೀತಿಯ ದಾಳಿ ಮಾಡಿರುವುದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇರಾನ್ ಕೂಡ ಕಡಿಮೆ ತೀವ್ರತೆಯ ಸ್ಫೋಟಕಗಳನ್ನ ಇಸ್ರೇಲಿಗೆ ಹಾಕಿ ವಾರ್ನಿಂಗ್ ಕೊಡೋ ಥರ ಮಾಡಿತ್ತು, ಮೆಸೇಜ್ ಪಾಸ್ ಮಾಡೋ ಥರ ಮಾಡಿತ್ತು. ನಿಮ್ದು ಯಾವ ಐರನ್ ಡೋಮ್ ಇದ್ರೂ ಕೂಡ ನೋಡಿ, ನೀವು 1000 ಹಾರಿಸಿದಾಗ ನೀವು 900 ಬ್ಲಾಕ್ ಮಾಡಿದ್ರು 100 ಬಂದು ಬೀಳುತ್ತೆ, ಬಿದ್ದಿದೆ. ಸಣ್ಣ ಪುಟ್ಟದ್ದು ತೀವ್ರತೆ ಬಳಸಿದ್ದೀವಿ, ದೊಡ್ಡ ತೀವ್ರತೆ ಬಳಸಿದ್ರೆ ವಿನಾಶ ಆಗುತ್ತೆ ನಿಮಗೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿತ್ತು. ಈಗ ಇಸ್ರೇಲ್ ಕೂಡ ಇರಾನ್ಗೆ ಅಂತಹದ್ದೇ ಮೆಸೇಜ್ ಪಾಸ್ ಮಾಡಿದೆ. ನಮ್ಮ ಹತ್ರ ಐರನ್ ಡೋಮ್ ಇದೆ, ನಮ್ಮ ಹತ್ರ ಅಮೆರಿಕನ್ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದೆ, ನಿಮ್ಮ ಹತ್ರ ಏನೂ ಇಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದೆ. ಇರಾನ್ ಬಳಿ ಇರೋದು ಬವಾರ್ 373 ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ಅಷ್ಟೊಂದು ಶಕ್ತಿವಂತ ಸಿಸ್ಟಮ್ ಅಲ್ಲ. ಹೀಗಾಗಿ ಇಲ್ಲಿ ಇಸ್ರೇಲ್ಗೆ ಟಾರ್ಗೆಟ್ ಮಾಡೋದು ದೊಡ್ಡ ಕಷ್ಟದ ಕೆಲಸ ಆಗಿರಲಿಲ್ಲ. ನೀವು ನುಗ್ಗಿದ್ರೆ ನಾವು ನಿಮ್ಗಿಂತ ಜೋರಾಗಿ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಪ್ರೂವ್ ಮಾಡೋ ಪ್ರಯತ್ನವನ್ನು ಇಸ್ರೇಲ್ ಮಾಡಿದೆ. ಆದರೆ ಒಂದು ಸಮಾಧಾನದ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಇಷ್ಟು ಹೊಡೆದ್ರೆ ನಾವು ಇಷ್ಟು ಹೊಡಿತೀವಿ ಅನ್ನೋದು ಇಸ್ರೇಲ್ನ ಧೋರಣೆ ಯಾವತ್ತೂ ಕೂಡ. ಆದರೆ ಇಸ್ರೇಲ್ ಆ ರೀತಿ ಸದ್ಯಕ್ಕೆ ಮಾಡಿಲ್ಲ. ದೊಡ್ಡ ವಿಧ್ವಂಸಕ ಕೃತ್ಯಗಳನ್ನು ಇರಾನ್ ಒಳಗೆ ಇಸ್ರೇಲ್ ಉತ್ಪತ್ತಿ ಮಾಡಿಲ್ಲ. ದಾಳಿ ಮಾಡಿದೆ, ಬಟ್ ಯಾವುದೇ ಕ್ರಿಟಿಕಲ್ ಅಸೆಟ್ಸನ್ನು ಟಾರ್ಗೆಟ್ ಮಾಡಿ ಸಾವು ನೋವು ಅಪಾರ ಪ್ರಮಾಣದಲ್ಲಾಗೋಕೆ, ಆಸ್ತಿ ಪಾಸ್ತಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗುವಂಥದ್ದನ್ನು ಇಸ್ರೇಲ್ ಮಾಡಿಲ್ಲ. ನೀವು ಮಾಡಿದ್ರಿ, ನಾವು ಮಾಡಿದೀವಿ, ಸಮ ಆಯಿತು ಅಂತ ಹೇಳಿ ಇಲ್ಲಿಗೆ ಸುಮ್ಮನೆ ಆಗ್ತಾರಾ? ಇದು ಈಗಿರೋ ಕುತೂಹಲ. ಇರಾನ್ ಸುಮ್ಮನಿದ್ರೆ ಬಹುಶಃ ಇಸ್ರೇಲ್ ಕೂಡ ಸುಮ್ಮನಿರ್ಬೋದು. ಇನ್ನೊಂದು ಯುದ್ಧ ಯಾರಿಗೂ ಬೇಕಾಗಿಲ್ಲ. ಆಯಿತು, ನೀವು ನಮಗೊಂಚೂರು ಕೆರೆದ್ರಿ, ನಾವು ನಿಮಗೊಂಚೂರು ಕೆರೆದ್ವಿ, ಮುಗೀತು, ಸಮ ಆಯಿತು ಅಂತ ಸುಮ್ಮನಿದ್ರೆ ಓಕೆ. ಬಟ್ ಇರಾನ್ ಏನಾದರೂ ಮತ್ತೆ ಕಾಲು ಕೆರ್ಕೊಂಡು ತಾನು ಮತ್ತು ತನ್ನ ಪ್ರಾಕ್ಸಿಗಳ ಮೂಲಕ, ಹೌತಿ ಮತ್ತು ಹೆಜ್ಬುಲ್ಲಾಗಳ ಮೂಲಕ 3 ಕಡೆಯಿಂದ ಇಸ್ರೇಲನ್ನು ಮತ್ತೆ ಟಾರ್ಗೆಟ್ ಮಾಡಿದ್ರೆ, ಆ ಕಡೆ ಹಮಾಸ್ಗೂ ಸಪೋರ್ಟ್ ಕೊಟ್ಟು ಟಾರ್ಗೆಟ್ ಮಾಡಿದ್ರೆ, ಇಸ್ರೇಲ್ ಮೇಲೆ ಹೌದಾ ನಾವು ಇನ್ನೊಂದು ಸಲ ಆಗಾರ ಸ್ಟ್ರೈಕ್ ಮಾಡಿ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಬಂದರೆ ಇಸ್ರೇಲ್ಗೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಲೇಬೇಕಾದ ಒತ್ತಡ ಕ್ರಿಯೇಟ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.